ಗ್ರೀನ್ ಕವರ್. ಅಣ್ಣ ಏಯ್ ಟಿಕೆಟಾ? ಹಾಂ, ಬದನೆಕಾಯಿ ವರ್ಕ್ ಆಗುತ್ತೆ ಇಲ್ಲಿ. ನೆಟ್ವರ್ಕೇ ಇಲ್ಲ, ಫೋನ್ ಪೇ ಗೂಗಲ್ ಪೇ ಅಂತ. ತಲೆ ಮೇಲೆ ಟೋಪಿ ನೋಡಿ ಹೆಂಗಿದೆ ಅದು. ಶಿವಗಂಗ್ ಯಾರಂದ್ರು ಎಲ್ಲಿಂದ ಗೊತ್ತಿರೋ. ಇವನ್ ಗಾಡಿ ಬಿತ್ತಲ್ಲ ಮಾರ, ಹೆಂಗೆ ಬಿದ್ದ ಅವನು? ಮೋಸ್ಟ್ಲಿ ಫುಲ್ ಕಾರ್ನರ್ ಹೋಗಿದ್ದಾನೆ. ವಿಡಿಯೋ ಗಾಯ್ಸ್, ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ವೀಕೆಂಡ್ ಮುಗಿಸ್ಕೊಂಡಲ್ಲ, ಸ್ಯಾಟರ್ಡೇ ಬೆಳಗ್ಗೆ ಲಾಗೌಟ್ ಆಗಿ ಬಾಯ್ಸ್ ಹೋಗ್ತಾ ಇದ್ದೀವಿ. ಹಿಂದೆ ಕಿರಣ್ ಅವ್ರು ಇದ್ದಾರೆ, ಇಲ್ಲಿ ಸೂರಿ ಹೋಗ್ತಾ ಇದ್ದಾನೆ. FZ ರೈಡರ್ ನೋಡಿ ಜೋಶಲ್ಲಿ ಇದ್ದಾನೆ. ಗಾಡಿ ಬೇರೆ ಸರ್ವಿಸ್ ಆಗಿದೆ, ಮೆಲ್ಲಗೆ ಬರ್ತಾ ಇದ್ದಾನೆ ಅವನು. ಸೊ ಸುರೇಶ್ ಇಲ್ಲಿ, ನಾನು ಹಿಂದೆ ಲೀಡ್ ತೊಗೊಂಡಿದ್ದೆ. ಈಗ ಸ್ವಲ್ಪ ಸ್ಲೋ ಮಾಡ್ಕೊಂಡ್ವಿ, ಒಂದು ಪಿಟ್ ಸ್ಟಾಪ್ ಕೊಡೋಣ ಅಂತ. ಸೊ ಇದು ಸುರೇಶು. ಓಕೆ, ಇದು ಬಂದು ಬಾಲಾಜಿ ಅಂತ, ನಾವು ಬಾಲ ಅಂತ ಕರಿತೀವಿ. ಇದು ಬಂದು ಲೋಕಿ ಅಂತ. ಸೊ ಹೋಗ್ತಿರೋದು 5 ಜನ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ ದ ಪ್ಲೇಸ್ ಕಾಲ್ಡ್ ಸಂಗಮ. ಓಕೆ, ಸೊ ನಾನೇನು ಹೇಳ್ತಾ ಇದ್ದೆ, ಈ ಥರ ಪರ್ಟಿಕ್ಯುಲರ್ ರೋಡ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ದ ರೀಸನ್ ವೈ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿವರೆಗೆ ಬರೋಗೇನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಪ್ರಾಬ್ಲಮ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ, ಸ್ವಲ್ಪ ಮೇನ್ ರೋಡ್ ಕನೆಕ್ಟ್ ಆದಾಗ ಮತ್ತು ಈ ಥರ ಪರ್ಟಿಕ್ಯುಲರ್ ರೋಡಲ್ಲಿ ಬಂದಾಗ ನನಗೇನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ವಿಲೇಜ್ ಲಿಮಿಟಲ್ಲಿ ಬಂದಾಗ ಜನಗಳು ಸ್ವಲ್ಪ ಆ ಕಡೆ ಈ ಕಡೆ ಬರೋದು ಸ್ವಲ್ಪ ಗೊತ್ತಾಗೋದಿಲ್ಲ. ಸೊ ನಾವು ನಮ್ಮ ಲಿಮಿಟಲ್ಲಿ ನಾವು ಅಡ್ರೆಲಿನ್ ಮೋಡಲ್ಲಿ ಬಂದರೆ ದೀಪಾವಳಿ ಅಂತೂ ಫಿಕ್ಸು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇನ್ನೊಂದು ಏನಂತ ಹೇಳಿದ್ರೆ, ಚಿಕ್ಕ ಬಡ ನಾಯಿ ಮರಿಗಳು ಬರ್ತಿರ್ತಾವಡ್ಡ, ನಂಗೆ ಸಿಕ್ಕಾಬಟ್ಟೆ ಬಂದವು. ಸುರೇಶ್ ಇನ್ಫ್ಯಾಕ್ಟ್ ಅವನು ಗಾಡಿ ಸ್ಲೋ ಮಾಡ್ಕೊಂಡು ಹಿಂದೆ ಸ್ಲೋ ಆಗಿ ಬರ್ತೇನೆ ಅಂತ ರೀಸನ್ ವೈ ಅದೇ ನಾಯಿ ಮರಿಗಳಂತಾನೆ. ಸೊ ಅವ್ನಿಗೆ 2-3 ಸರಿ ನಾಯಿ ಮರಿಗಳು ಅಡ್ಡ ಬಂದು, ನನಗೊಂದು 2 ಸರಿ ಅಡ್ಡ ಬಂತು, ಲೋಕಿಗೊಂದು 2 ಸರಿ ಅಡ್ಡ ಬಂತು. ಸೊ ದ್ಯಾಟ್ಸ್ ವೆನ್ ವಿ ಡಿಸೈಡೆಡ್ ಟು ಗೋ ಸ್ಲೋಲಿ. ಈಗ ಇನ್ನೊಂದು 30 ಕಿಲೋಮೀಟರ್, ಒಂದು ನಿಮಿಷ, ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. 30 ಕಿಲೋಮೀಟರ್ಸ್ ಆದಮೇಲೆ 30 ಕಿಲೋಮೀಟರ್ಸ್ 37 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಹೋಗುವ. ಹಿಂದೆ ಲೋಕಿ ಅಂತ ನಾನು ಹಿಂದೆ ಬರ್ತಿದ್ದಾನೆ, ಬಟ್ ಸುರೇಶ್ ಸಿಕ್ಕಾಪಟ್ಟೆ ಸ್ಲೋ ಬರ್ತಿದ್ದಾನೆ. ಅವ್ನಿಗೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿಂದ ಅವ್ನು ಸ್ಲೋ ಮಾಡ್ಕೊಂಡ ಹಿಂದೆಯಿಂದ ನೋಡಿಕೊಂಡು. ವೆಲ್ ಬರಲಿ, ನಾನು ಅದಕ್ಕೇ ಸ್ವಲ್ಪ ಸ್ಲೋನೇ ಓಡಿಸ್ತೀನಿ. ಐ ಆಮ್ ಜಸ್ಟ್ ಮೇಂಟೈನಿಂಗ್ ದ ಸ್ಪೀಡ್ ಅರೌಂಡ್ ಲೈಕ್ 51 to 50. ಅಂದ್ರೆ ಬಿಯಾಂಡ್ ಅದ್ರ ಒಳಗಡೆ ಓಡಿಸ್ತಾ ಇದ್ದೀನಿ. ಬೆಳಗ್ಗೆ ಈ ಕಡೆ ಬರೋ ಮಜಾನೇ ಒಂಥರ ಬೇರೆ ಇದೆ ಮರ. ಏನು ಹೇಳಿ, ಒಂಥರ ತಂಪು. ಆ ಕಡೆ ಸಿಟಿಯಲ್ಲಿ ಹೊಡೆಯೋ ತಂಪೆ ಬೇರೆ, ಈ ಕಡೆ ಹೊಡೆಯೋ ತಂಪೆ ಬೇರೆ. ಸೊ ಹೆಂಗಿದೆ ನೋಡಿ, ಕವರ್ಡ್ ಗ್ರೀನ್ ಕವರ್. ಏನೋ ಹೇಳಿದ್ರು ಅರ್ಥ ಆಗಿಲ್ಲ ನನಗೆ. ಸಂಗಮ ಇಕೋ ಫಾರ್ಮ್ಸ್ ಅಂತ ಹಾಕಿದ್ದಾರೆ ನೋಡಿ, ಅಲ್ಲಿ ಏನು ಹೇಳಿದ್ರು ಅರ್ಥ ಆಗಿಲ್ಲ. ಸೊ ಇರಿ ಕೇಳುವ. ಏನಾಯ್ತು? ಸೂರಿ ಸ್ಲೋ ಆಗಿ ಬರ್ತಾರೆ, ಅದಕ್ಕೆ ಸ್ಲೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಮೆಲ್ಲಿಗೆ ನಡಿ, ಪರವಾಗಿಲ್ಲ. ಇಲ್ಲ ಮುಂದೆ ನಿಲ್ಸೋಣ, ನೋಡೋಣ ಏನಕ್ಕೆ ಸ್ವಲ್ಪ ಮೆಲ್ಲಿಗೆ ಬರ್ತಾವ ಅಂತ ಕೇಳ್ಬಿಟ್ಟಣ ಒಂದ್ಸರಿ. ಸೂರ್ಯ ಹೆಂಗೆ ಹೇಳ್ತೀನಿ ಲೋಕಿ ಎಲ್ಲಾದ್ರೂ ನಿಲ್ಸ್ಕೊಂಡು ಮುಂದೆ, ಅವನು ಯಾಕೆ ಸ್ಲೋ ಬರ್ತಾನೆ ನೋಡೋಣ. ಬಂದ ಸೂರ್ಯನೇ. ನಾನು ಮಿರರ್ ನೋಡಿ ನನಗೆ ಮುಂದೆ ನೋಡೋಕ್ಕಾಗ್ತಿಲ್ಲ. ಆವಾಗಲೇ ಅದೊಂದು ಎಡವಟ್ ಆಯ್ತು. ಇಲ್ಲಿ ಮಿರರ್ ನೋಡ್ತಾನೆ, ಅವ್ರು ಬರ್ತಾ ಇದ್ದಾರಲ್ಲ ಅಂತ ಮಿರರ್ ನೋಡ್ತಾ ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಮುಂದೆ ನೋಡೋಕ್ಕಾಗ್ತಿಲ್ಲ ನನಗೆ. ವೆಲ್ ಬನ್ನಿ ಹೋಗು. ಏನಂತೆ? ಓಹೋ, ಇದೆಲ್ಲ ಯಾರನ್ನ ಡ್ರಾಪ್ ಮಾಡಿದ್ದು? ಯಾರನ್ನ ಡ್ರಾಪ್ ಮಾಡಿದಂತೆ? ಸಮುದ್ರ ಅದೇ ವಿಷಯ ನನಗೂ ತಲೆಯಲ್ಲಿ ಬಂತು. ಓ, ಹ್ಯುಮ್ಯಾನಿಟೇರಿಯನ್ ಸುರೇಶ್ ಹ್ಯುಮ್ಯಾನಿಟಿ ತೋರಿಸಿದ್ದಾರೆ. ಯಾರನ್ನ ಡ್ರಾಪ್ ಮಾಡ್ಕೊಂಬಂದ್ರು ಅಂತ, ಅದಕ್ಕೆ ಸ್ಲೋ ಅಂತ ವಿಷಯ ಇದು. ನೋಡಪ್ಪ, ನೋಡಿ ಕಿರಣವ್ರೆ, ಡ್ರಾಪ್ ಮಾಡಿಬಿಟ್ಟು ಬಂದವಂತ ಯಾರನ್ನ ನೋಡಿದ್ರ? ಸುಂಟ್ರಗಾಳಿ
ಏನ ಮಾಡಲಿ ಬಿಡಿ, ಹೋಗುವ. ಏನು ಬರ್ತಾರೆ ನೋಡೋಣ. ಸಂಗಮ 22 ಎಲ್ಲ ಪ್ಲೇಸಸ್ ಹಿಲ್ಸ್ ತನಕ ಕವರ್ ಆಗಿದೆ ನೋಡಿ. ಆ ಕಡೆ ಎಲ್ಲ ಹಿಲ್ಸ್ ತನಕ ಕವರ್ ಆಗಿರೋ ಪ್ಲೇಸ್ ಇದೆಲ್ಲ. ಸೊ ಸೂರ್ಯರು ಚೆಕ್ ಮಾಡ್ತಾನೆ ಗಾಡಿದು. ಜಸ್ಟ್ ಎಂಟ್ರ್ ಮಾಡೋದು ಅಷ್ಟೇನಾ? ಹ್ಞೂ, ಆಟೋಮೆಟಿಕ್ ಸ್ಕಿಡ್ ಐತೆ. ಸರಿ ಬನ್ನಿ ಹೋಗೋಣ. ಅದಕ್ಕೆ ಎಕ್ಕಿದ್ದೆ ಹಾಂ, ಬರ್ತಾರೆ. ಕಾವೇರಿ ಅಭಯಾರಣ್ಯ ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಬರ್ತಾರೆ. ಬೆಂಡಗೋಡು ಅರಣ್ಯ ತನಿಖಾ ಠಾಣೆ. ರಿಕಾರ್ಡ್ ಆಗ್ತಾ ಇದೆಯಾ? ಹಾಂ, ಬನ್ನಿ ನೋಡ. ಏನಾಯ್ತು? ಹೆಲ್ಮೆಟ್ ಕೈ ಹಾಕಿದ್ದೀವಿ. ಓಕೆ. ಹಾಂ, 7:30 ಹೋಗೋ ರೀಚ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಹೇಳೋಕಂದ್ರೆ. ಅಣ್ಣ ಏಯ್ ತಲೆ ಮೇಲೆ ಟೋಪಿ ನೋಡಿ ಹೆಂಗಿದೆ ಅದು. ಅಲ್ಲ ಮಗ, ಚೆನ್ನಾಗಿಲ್ಲ. ಪರವಾಗಿಲ್ಲ, ಇನ್ನ ಮಾಡ್ತಾ ಇದ್ದಾರೆ ಮಗ ರೋಡು. ಇವಾಗೆಲ್ಲ ಅದೆಲ್ಲ ಈ ರೋಡ್ ನೀನು ಹೆಲ್ಮೆಟ್ ಹಾಕೊಂಡು ಮುಖನೇ ಕಾಸಲ್ಲ. ಹೇಳಿ ಬರೋ ಅಡ್ಡ ಬರ್ತಿದ್ದಾನೆ. ಹೆಲ್ಮೆಟ್ ತೆಗಿರು. ಬೇಡ ಮತ್ತೆ. ಹಿಂಗೆ ಒಂಟು ದೂರ. ಸರಿ ಹಾಂ ಸರಿ, ನಾನು ಫೋನ್ ಬಂದರು. ಹಾಂ ಸರಿ, ಓಕೆ. ಕರೆಕ್ಟಾಗಿ ಹೆಲ್ಮೆಟಲ್ಲಿ ಕವರ್ ಆಗೈತೆ. ಹಾಂ ಸರಿ ಮಾ. ಸಂಗಮ ವನ್ಯಜೀವಲಕ್ಕೆ ಈ ಕಡೆ ಹೋದರೆ ಬೆಂಡಗೊಡ್ಡು, ಚುಂಚಿ ಫಾಲ್ಸ್ ಈ ಕಡೆ. ಕಿರಣ್ ಅವರೇ, ಚುಂಚಿ ಫಾಲ್ಸ್ ಈ ಕಡೆ 7 ಕಿಲೋಮೀಟರ್ಸ್. ಅಷ್ಟೇ ನಿಯರ್ ಬೈ. ಹಾಂ, ಈ ಕಡೆ ಚುಂಚಿ ಫಾಲ್ಸಾ? ಈ ಕಡೆ ಚುಂಚಿ ಫಾಲ್ಸು, ಸಂಗಮ ಹಿಂಗೆ ಸಂಗಮ ಸ್ಟ್ರೈಟ್. ವನ್ಯಜೀವಿ ಅಪ್ಪ ನೀನು ಕನ್ನಡ ಓದ್ಬೇಡ ದಯವಿಟ್ಟು. ವಲಯಕ್ಕೆ ಸ್ವಾಗತ. ಕರೆಕ್ಟಾಗಿ ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಆಲ್ಮೋಸ್ಟ್ ತೆಲುಗು ಕನ್ನಡ ಅಪ್ಪ ನಂದೊಂದು ಹೊಡಿರಪ್ಪ, ನಿಮ್ದೆಲ್ಲ ಹೊಡೆದು ನಂಗೆ ಹೊಡಿಯ. ಇವ್ರು ಮದುವೆ ಮಾಡ ಫಸ್ಟಲ್ಲಿ. ಏಯ್ ಅವ್ರು ಏನು ಹೇಳೋದು? ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ನಂದೋಡಿ ಅಂತ ಏನು ಹೊಡಿಯೋದು? ಫುಲ್ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಸಂಗಮ 4 ಕಿಲೋಮೀಟರ್ ಅಂತ ಬರ್ದವ್ರೆ. ಸೊ ಒಬ್ಬರೇ ಬಂದಾಗ ಹುಷಾರು ಸ್ವಲ್ಪ. ಸೊ ಕಮ್ ವಿತ್ ಅ ಟೀಮ್, ಇಟ್ ವಿಲ್ ಬಿ ಗುಡ್ ಫಾರ್ ಯು ಪೀಪಲ್. ಘಾಟ್ ಸೆಕ್ಷನ್ ಇಳಿಸಿ ಜಂಗಲ್ ಒಳಗಡೆಯಿಂದ ಹೋಗ್ತಾ ಇದ್ದೀನಿ ನೋಡಿ. ಫುಲ್ ಎಲ್ಲ ಜಂಗಲ್ಲೇ, ಆ ಕಡೆ ಈ ಕಡೆ ಎಲ್ಲ ಫುಲ್ ಜಂಗಲ್ಲೇ. ಸುರೇಶ್ ಮುಂದೆ ಇದ್ದಾನೆ, ಹಿಂದೆ ಲೋಕಿ NS ಅಲ್ಲಿ. ಸುರೇಶ್ ಮುಂದೆ FG ಅಲ್ಲಿ. ಅವನಿಗೇನು ಈಗ ಜೋಶ್ ಬಂದುಬಿಡಿದೆ ನೋಡಿ ಅಲ್ಲಿ. ಕಂಪ್ಲೀಟ್ಲಿ ಘಾಟ್. ಸೊ ಬಿ ಕೇರ್ಫುಲ್ while cornering. You might get to see some what ಚಿಕ್ಕ ಚಿಕ್ಕ ಸ್ಟೋನ್ಗಳು, ಅದ್ರ ಮೇಲೆ ಗಾಡಿ ಜಾರುತ್ತೆ. ಶಾರ್ಪ್ ಕರ್ವ್ಸ್ ಇದ್ದಾವೆ, ಕೇರ್ಫುಲ್. ಸಂಜೆ ಹೊತ್ತು ಬಂದಂಗಿದೆ, ವೆದರ್ ನೋಡಿದ್ರೆ ಹಾಗೆ ಇದೆ. ಸಂಜೆ ಹೊತ್ತು ಬಂದಂಗಿದೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಒಳ್ಳೆ, ಎಲ್ಲಕ್ಕಿಂತ ಬೆಸ್ಟು. ಸೊ ಅದಕ್ಕೆ ಲೋಕಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾನೆ. ಸೊ ಇಟ್ಸ್ ಬೆಟರ್ ಐ ಶುಡ್ ಆಲ್ಸೋ ಕೀಪ್ ಸಮ್ ಡಿಸ್ಟೆನ್ಸ್. ಏನಂದರೆ ತುಂಬ ಈಗ ಹೊಸದಾಗಿ ಹಾಕಿದ್ದಾರೆ ರೋಡು ನೋಡಿ. ತೀವ್ರ ತಿರುವು, ನಿಧಾನ ಚಲಿಸಿ. ಓಕೆ, ಆಲ್ ರೈಟ್, ನಿಧಾನಕ್ಕೆ ಹೋಗೋಣ. ಆಕ್ಸಿಡೆಂಟ್ ಝೋನ್, ಹೇರ್ಪಿನ್ ಕರ್ವ್, ತಿರುವುಗಳಿವೆ, ಎಚ್ಚರ. ಅಲ್ಲಿ ನೀರು ಸ್ಟೀಪ್ ಇದೆ, ಅಪಾಯ ಅಂತ ಬರೆದಿದ್ದಾರೆ. ನಿಧಾನವಾಗಿ ಚಲಿಸಿ ಅಂತ ಎವ್ರಿ ಕರ್ವಲ್ಲಿ ಬರೆದಿದ್ದಾರೆ. ಸೊ ಬೆಟರ್ ಟು ಕೀಪ್ ಯೋರ್ ವೆಹಿಕಲ್ ಸ್ಲೋ. ಇನ್ನೊಂದು ಹೇರ್ಪಿನ್ ಕರ್ವ್. ಈ ಕಡೆ
ಅಲ್ಲಿ ಮುಂದೆ ಇಲ್ವಾ? ಏನಾಗಲ್ಲ ಬಿಡಿ, ಇದರಲ್ಲಿ ಏನು ಕಿತ್ತಾಕೋದೇನಿಲ್ಲ. ನಾಯಿ ಮರಿಗಳಿದ್ದಾವೆ, ಸೊ ಕೇರ್ಫುಲ್. ನಾಯಿ ಮರಿಗಳಿದ್ದಾವೆ, ಸ್ವಲ್ಪ ಕೇರ್ಫುಲ್ ಇರಬೇಕು. ಚಿಕ್ಕ ಚಿಕ್ಕ ಮರಿಗಳು. ಹಾಂ, ಪಾರ್ಕಿಂಗ್ ಹಾಂ. ಬದನೆಕಾಯಿ ವರ್ಕ್ ಆಗುತ್ತೆ ಇಲ್ಲಿ, ನೆಟ್ವರ್ಕೇ ಇಲ್ಲ, ಫೋನ್ಪೇ ಗೂಗಲ್ ಪೇ ಅಂತೆ. ನೋಡಿ ಸರ್, 3 ಗಾಡಿ 10 ರೂಪಾಯಿ ಇದ್ರೆ ಕೊಡಿ ಸರ್. ಹಾಂ, 10 ರೂಪಾಯಿ ನಾವು ಕೊಡಬೇಕು, ಚೇಂಜ್ ಇದ್ರೆ ಕೊಡಿ. 30 ರೂಪಾಯಿ. 10 ರೂಪಾಯಿ ಬಾಲಾಜಿ 10 ರೂಪಾಯಿ 50 ಇದೆ, ಕೊಟ್ಬಿಡಿ ಸರ್. ಚೇಂಜ್ ಇಲ್ಲ ಸರ್ ನಮ್ಮ ಹತ್ರ. 10 ರೂಪೀಸ್ 10 ರೂಪಾಯಿ ಕೊಡಿ. 30 ರೂಪಾಯಿ 10 ರೂಪಾಯಾ? 10 ರೂಪಾಯಿ ತಗೊಂಡ್ರೆ ಎಟ್లా ಮಾಡಿ ಪಿಸಿಕೇಸ್ತಾನೆ ಅಟ್లా ಫುಲ್ಲು ಅದು ಇಡೋ ಇನ್ವಿಟೇಷನ್ ವಿಸಿಟಿಂಗ್ ಕಾರ್ಡ್ ಹಂಗೆ. ಹೌದು ಸರಿ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಬಂದರು ನೋಡು. ಅದು ನನ್ನ ಗರ್ಲ್ ಫ್ರೆಂಡ್ ಅಂದರೆ ಇದು ನಿನ್ನ ಗರ್ಲ್ ಫ್ರೆಂಡು. ಅದು ಬಾಲಾಜಿ ಗರ್ಲ್ ಫ್ರೆಂಡ್, ಅದು ಬಾಲಾಜಿದು. ನಂದೇನಕ್ಕೆ ಕೊಡು. ಕಾಯಿನ್ ಇದೆಯಾ? ಹಾಂ, ಕೊಡೋ ಮಗ. ಸೂಪರ್ ಬೈಕಿಗೆ 10 ರೂಪಾಯಿನಾ? ಥ್ಯಾಂಕ್ ಯು ಸರ್. ಓಕೆ, 10 ರೂಪಾಯಿ ಒಂದು ಬೈಕಿಗೆ ತೊಳಿ. ಇಟ್ಕೊಂಡಿರ್ಬೇಕಾ ಏನು? ಥ್ಯಾಂಕ್ ಯು ಸರ್. ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ನೀರಿದೆ, ಬಟ್ ಫಸ್ಟು ಪಾರ್ಕಿಂಗ್ ನೋಡ್ಕೊಳ್ಳೋಣ. ಎಲ್ಲಿದೆ ಪಾರ್ಕಿಂಗ್? ಹಾಂ, ಓಕೆ, ಪರವಾಗಿಲ್ಲ. ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಅಲ್ಲೆಲ್ಲ ನೀರಿದೆ. ಹೋಗೋ ಮುಂದೆ, ಆಮೇಲೆ ಹಾಗೆ ಹೋಗ್ತಾ ತೋರಿಸ್ತೇನೆ ನಿಮಗೆ. ಇದು ಕಿರಣ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ? ನೀರು ಆ ಕಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾನೆ ನೋಡಿದ್ರೆ, ಬಟ್ ನೀರು ಈ ಕಡೆ ಹೋಗ್ತಾ ಇದೆ ಅಲ್ಲ? ಇದು ಆ್ಯಕ್ಚುಲಿ ಹೇಗಿದೆ ಅಂತ ಹೇಳಿದ್ರೆ, ನೀರು ಆ ಕಡೆಯಿಂದ ಬರ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. ನಮ್ಗನ್ಸುತ್ತೆ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ, ಬಟ್ ನೀರು ಹರಿತಾ ಇರೋದು ಈ ಕಡೆಗೆ. ಸೂಪರ್ ಇದೆ ಕಿರಣ್ ಅವರೇ. ಇದು ಆ್ಯಕ್ಚುಲಿ ನೋಡಿದ್ರೆ ಬಿಲೀವ್ ಆಗ್ತಿಲ್ಲ ನನಗೆ. ನೀರು ಹಿಂಗೆ ಬರ್ಬೇಕಾಗಿ ಹಿಂಗೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ? ಲೋಕಿ, ನೀರು ಆ್ಯಕ್ಚುಲಿ ಪ್ಲೇಸ್ ನೋಡ್ತಾ ಇದ್ರೆ ಇದು ಹಿಂಗೆ ಅನ್ಸುತ್ತೆ. ನೀರು ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಅಂತ ಅನ್ಸುತ್ತಾನೆ. ಕ್ಲಿಯರ್ ನೋಡು, ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕು ತಾನೆ ನೀರು ನೋಡಿದ್ರೆ, ಬಟ್ ನೀರು ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ಅವೆಲ್ಲ ದಾಟ್ಕೊಂಡು ಆ ಕಡೆ ಇದ್ದಿದ್ದೆಲ್ಲ ಅಲ್ಲ ಮಗ, ಅದು ಅಪ್ಪ ಅನಿಸ್ತಾ ಇತ್ತಾನೆ ನಿಂಗೆ? ಅದು ಅಪ್ಪು ಇಲ್ಲಿ ಲೋ ಅನಿಸ್ತಾ ಇತ್ತಾನೆ. ಹೌದು, ಬಟ್ ಇಟ್ಸ್ ಕ್ವೈಟ್ ಡಿಫ್ರೆನ್ಸ್. ನೀರು ಹಿಂಗೆ ಹೋಗ್ತಾ ಇದೆ. ಹೌದು, ಆ ಕಡೆ ಕೂಡ ಹೋಗ್ತಾ ಇಲ್ಲ, ಆ ಕಡೆ ನೀರೆಲ್ಲ. ನಾನು ಹೇಳ್ತಿರೋ ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು. ಇದು ಅಪ್ ಇದೆ, ಅದು ಇದು ಹೌದು, ಇದು ಡೌನ್ ಇದೆ. ಆಪೋಸಿಟ್ ವೇಲ್ ನೀರು ಬರ್ತಾ ಇದೆ. ಆಪೋಸಿಟ್ ವೇಲ್ ಹೋಗ್ತದೆ ನೀರು. ಈ ಪ್ಲೇಸ್ ನಿನಗೆ ಯಾವ ಕಡೆ ಅಪ್ ಅನ್ಸುತ್ತೆ, ಯಾವ ಕಡೆ ಡೌನ್ ಅನಿಸ್ತಾ ಇದೆ? ಈ ಕಡೆ ಅದೇ ಈ ಕಡೆ ಅಂದ್ರೆ ಈ ಕಡೆ ಅಪ್, ಈ ಕಡೆ ಡೌನ್ ಅನಿಸ್ತಾ ಇದ್ದಾನೆ. ಬಟ್ ನೀರಿನ ಡೈರೆಕ್ಷನ್ ನೋಡು. ಹೌದು, ನೀರು ಡೈರೆಕ್ಷನ್ ಹಿಂಗೆ ಬರ್ತಾ ಇದೆ. ಇಟ್ಸ್ ಗೋಯಿಂಗ್ ಅಪ್ವರ್ಡ್ ಅಲ್ಲ? ಎಸ್. ಯಾವುದು ಈ ಬೆಂಡ್ ಈ ಕಬ್ಣ ಮಗ, ಈ ಪೋಲ್ ಹಾಕಿದಾರಲ್ಲ ಇಲ್ಲಿ, ಈ ಪೋಲು ಅದೇ ನೀರಿನ ಫೋರ್ಸ್ ಬೆಂಡ್ ಆಗಿರೋದಂತೀಯ? ಆಬ್ವಿಯಸ್ಲಿ ಅದು ನೀರು ಪೋಸ್ಕೋ, ಇಲ್ಲ ಅಂದ್ರೆ ಮರ ಎಲ್ಲ ಬಂದು ಬಿದ್ದಿರುತ್ತಲ್ಲ. ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಈ ಸ್ಪೀಡ್ ನೋಡು, ಆ ಥರ ದಪ್ಪದೆಲ್ಲ ಕಟ್ಟಿಗೆ ಮುರಿಬೇಕು ನನ್ನ ಮಗನೇ. ಕಬ್ಣ ಏನಕ್ಕೆ ಬೆಂಡ್ ಆಗುತ್ತೆ? ಮೇ ಬಿ ನೀರು ಫೋರ್ಸ್ಗೆ ಹೋಗಿದೆ ಅನ್ಕೊಂತೀನಿ. ಚೆನ್ನಾಗಿ ಮಾಡ್ಬೇಕಾ? ಮೈಸೂರು ಸಣ್ಣ ಸೋಪ್ ಐತೆ ನೋಡು, ಕಪ್ಪಲಿಗೆ ಮೇ ದಡ. ಓ, ಇಲ್ಲಿ ಸ್ವಲ್ಪ ಡೆಪ್ತ್ ಇದೆ. ಹಾಂ, ಹೇಯ್ ಏಯ್ ಕಿರಣ್ ಅವ್ರೆ, ಶೂ ಎತ್ಕೊಂಡು ಮನೇಲಿ ನೋಡೋರ ಅವ್ರು ಎತ್ಕೊಂಡು ಹೋಗೋಣ ಅಂತ ಇದ್ರ ಶೂ.
ಚಡ್ಡಿ ಹಾಕೊಂಡು ನಾನು ಫೋರ್ಸ್ ಇದೆ ಕಣ ಫೋರ್ಸ್ ಇದೆ ಕಣ ನೀರು ನೋಡ್ರ ಪ್ಯಾಂಟ್ ಹಾಕೊಂಡಿರೋದಕ್ಕೆ ಇನ್ನೂ ಕಷ್ಟ ಆಗ್ತಾ ಇದೆ. ಇನ್ನೇನು ಮಾಡೋದು ಹಾಕೊಳ್ಳಬೇಕಲ್ಲ. ಓಕೆ ಇಲ್ಲಿವರೆಗೂ ಓಕೆ. One eternity later. ಇದು ಮುಕ್ಳರಿ ಆಟ ಆಡಿದ್ವಿ ನೀರಲ್ಲಿ ನೋಡಿ, ಕತ್ತೆ ಥರ ಆಗಿದ್ದೀನಿ. ಮುಕ್ಳರಿ ನೀರಲ್ಲಿ ಆಟ ಆಡ್ಬಿಟ್ಟು ಇವಾಗ ಇವನು ಬ್ಯಾಗಲ್ಲಿ ಮುಚ್ಚಿಡ್ತಾ ಇದ್ದಾನೆ ಬ್ಯಾಗಲ್ಲಿ ಎಲ್ಲ DSLR ಎಲ್ಲ. ಇಲ್ಲೇ ಆಟ ಆಡ್ತಿದ್ವಿ ನೋಡಿ ನೀರಲ್ಲಿ ಹೆಂಗಿದೆ ಆಟ ಆಡೋಕ್ಕೆ. ಶಿವಗಂಗೆ ಯಾರಂದ್ರು ಎಲ್ಲಿಂದ ಬರ್ತೀರೋ? ಯಾವ ಪ್ಲೇಸ್ ಇದು? ನೀ ಶಿವಗಂಗೆ ಅಂದಲ್ಲ ಇವನು ಕಾರಣ ಮಗ. ಪ್ಲೇಸ್ ಹೆಸರು ಏನು ಹೇಳೋ? ಸಂಗಮ. ಇವ್ರೇನು ಹೇಳಿದ್ರು ಗೊತ್ತಾ? ಇವರು ಶಿವನ ಸಮುದ್ರ ಅಂತೆ. ಇವನೇನು ಹೇಳ್ತಾನೆ ಗೊತ್ತಾ? ಶಿವಗಂಗೆ ಅಂತ ಬೆಟ್ಟ. ಸೊ ಇಷ್ಟು ಬರುತ್ತೆ ನೀರು, ಜಾಸ್ತಿ ಬರಲ್ಲ ಇದೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಡೆಪ್ತ್. ಇಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಈ ಥರ ಎಲ್ಲ. ಸೊ ಈ ಕಡೆ ಮುಂದೆ ಹೋದರೆ ಇನ್ನೂ ಸ್ವಲ್ಪ ಡೆಪ್ತ್ ಬರುತ್ತೆ. ಇಲ್ಲೆಲ್ಲ ಹೋದರೆ ಸ್ವಲ್ಪ ಡೆಪ್ತ್ ಅಂದರೆ ಆ ಥರ ಡೆಪ್ತ್ ಅಲ್ಲ, ಸಮ್ವೇರ್ ಟಿಲ್ ಹಿಯರ್ ಬರುತ್ತೆ ಅಷ್ಟೇ. ಇಲ್ಲಿ Before 2016. ಓಕೆ. Before 2016, that time there here full of water. ಅಲ್ಲೋರ್ಗಿತ್ತಂತೀಯ ಫುಲ್ಲು This much of height. ಹಾಂ. ಈಗ ಹೆಂಗಿದೆ? Actually I was enjoyed lot that time. ಬಟ್ ದಟ್ ಟೈಮ್ ಅದು ನೀರು ಹೆವಿ ಫೋರ್ಸ್ ಇರ್ಬೋದಲ್ಲ, ಯಾರು ಬಿಡಲ್ಲ ಅನ್ಸುತ್ತೆ. ಇಲ್ಲ, ಆಲ್ಮೋಸ್ಟ್ we came ಅಂದ್ರೆ ಬಾರ್ಡರ್ಸ್ ಎಲ್ಲ ಆಡ್ಬೋದು ಆ ಕಡೆ ಎಲ್ಲ. ಆ ಕಡೆ ಹೋಗ್ಬಿಟ್ಟಿದೀವಿ ನಾವು. ಇಷ್ಟು ಫೋರ್ಸ್ ಇರಲಿಲ್ಲ. ಮತ್ತೆ ಎಷ್ಟು ಫೋರ್ಸ್ ಇರಲಿಲ್ಲ. ಆ ಕಡೆ ಹೋಗ್ಬಿಟ್ಟಿವಿ ಎಲ್ಲ. ಆ ಕಡೆ ಸ್ವಲ್ಪ ಏನೋ ಕೆಲಸ ಮಾಡ್ಕೊಂಡು ಮತ್ತೆ ಬಂದಿದ್ವಿ. ಏನು ಕೆಲಸ? ಸಮ್ ಪರ್ಸನಲ್ಸ್. ಬರೀ ಇಂಥದೆಯಾ ಹಿಂಗೆ ವಿಷಯ. ಇವತ್ತು ಹೆಂಗಿತ್ತು ಮಜಾ? ಈಗ ನೆಕ್ಸ್ಟ್ ನಾವು ಚುಂಚೆ ಹೊಲ್ಸ್ಕೊ ಹೋಗೋಣ ಏನೋ. ಚುಂಚಿ ಬೇಡ, ಏನಿಲ್ಲ ಅಲ್ಲಿ, ನೋಡೋಣ. ಆದ್ರೆ ಹೋಗುವ ಇಲ್ಲ ಅಂದ್ರೆ ಇಲ್ಲ. ಏಯ್ ಎక్కడ ರಂಡ್ರ ಏಮಣ್ಣ ಮಾತಾಡನ್ರ ಬ್ಲಾಕ್ చేస్తాను. ఏంట్రా మీరు ఎవరా మీరంతా ఏ ఊరు మీరే? ಸರ್ ಅಸಮಾಗಿತ್ತು. ಅಲ್ಲ ಇದಕ್ಕೆ ಮುಂಚೆ ಬಂದಿದ್ದಾ? ಇಲ್ಲ ಇದೇ ಫಸ್ಟ್ ಟೈಮ್. ನೀರು ಸ್ವಲ್ಪ ಕಡಿಮೆ. ಮುಂಚೆ ಬಂದಿದ್ದ 3 ಸಲ ಬಂದಿರೋದು. ಬಟ್ ನನಗೆ ಆಕ್ಚುಲಿ ಫಸ್ಟ್ ಟೈಮ್ ನಾನು ಇನ್ಫೋಸಿಸ್ ಫ್ರೆಂಡ್ಸ್, ಆಮೇಲೆ ಫಸ್ಟ್ ಫ್ರೆಂಡ್ಸ್, ಈಗ ಇಂಡಿಕಾಮ್ ಎಲ್ಲ ಆಫೀಸ್ ಫ್ರೆಂಡ್ಸ್. ಇವಾಗ ಇಲ್ಲಿ ಕೊಟ್ರೆ ಮಂಡೆ ಹೋಗಿ ಅಲ್ಲಿ ಕೊಟ್ರೆ. ಕಿರಣ್ ಅವ್ರು ಫುಲ್ ಶಟದ್ ಬಡ್ದ್ಬಿಟ್ಟವ್ರೆ. ಏನ್ ಮಾತಾಡೋದು ಏನ್ ಬಿಡೋದು ಗೊತ್ತಾಗ್ತಿಲ್ಲ. ಗಜಬ್ ಬೇಜತಿ. ಈ ವಯಸ್ಸಲ್ಲಿ ನೀವು ಫೋಟೋಸ್ ಎಲ್ಲ ನಿಮ್ಗೆ ಬೇಕಾ ನಿಮ್ಗೆ ಆ ಥರ ಫೋಟೋಸ್? ಹುಣ್ಸಣ್ಣ ಮರ ಉಪ್ಪದು ಹುಳಿ ಕಮ್ಮಿ ಆಗಲ್ಲ ಮಗ. ಕಣ್ಣೇನು ಫುಲ್ ಕೆಂಪಾಗಿದೆ ಅಂತ ಕಿರಣ್ ಹೇಳ್ತಾ ಇದ್ರು. ಕರ್ವ್ಸ್. ಏನು ಕಿರಣವ್ರೆ? ಏನಾಯ್ತಿದು? ಇವನ್ ಗಾಡಿ ಬಿತ್ತಲ್ಲ ಮಾರ. ಹೆಂಗೆ ಬಿದ್ದವನು? ಮೋಸ್ಟ್ಲಿ ಫುಲ್ ಕಾರ್ನರ್ಗೆ ಹೋಗಿದ್ದಾನೆ. ತಾಕ್ತೇನ್ರಾ? ತಡಿ ಇಲ್ಲೋಕೆ ತಡಿ, ನಿಮಿಷ ತಡಿ. ಜಾರತ್ತೆ ಕಾಲು, ಹುಷಾರು. ಹೌದು, ಪೂರ್ತಿ ಕಾರ್ನರ್ಗೆ ಬಂದ. ತಡಿ ಕಾರ್ನರ್ ಬರಬಾರ್ದಾಗಿತ್ತು. ಅದೇ ಬಿಡು ಬಿಡು. ಸರಿ, ಮುಂದೆಯಿಂದ ಗಾಡಿ ಹೊತ್ತು. ಮುಂದೆಯಿಂದ ಗಾಡಿ ಹೊತ್ತು. ಹಿಂದಕ್ಕೆ ಹೊತ್ತು. ಹಾಂ, ಕ್ಲಚ್ ಹಿಡಿದಿದೆ. ಏನಾಗಿಲ್ಲ, ತಡಿ. ಕ್ಲಚ್ ಸ್ವಲ್ಪ ಬೆಂಡ್ ಆಗಿದೆ. ಇದು ಮಾಡೋಕೆ ಹೋಗಬೇಡ, ಮತ್ತೆ ಮುರಿದೋಗುತ್ತೆ.
ಓಕೆ, ಏನು ಅಷ್ಟೊಂದೇನು ಆಗಿಲ್ಲ ಬಿಡು, ತಲೆಬಿಸಿಲ್ಲ. ಇರೋ ಬಿಡು ಗಾಡಿ ಫುಲ್ ಕ್ಲಚಲ್ಲಿದೆ. ಓಕೆ, ಕ್ಲಚ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಕ್ಲಚ್ ಬೆಂಡ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಕ್ಲಚ್ ಬೆಂಡ್ ಆಗಿ ಈ ಥರ ಬರ್ತಾ ಇದೆ ಅಷ್ಟೇ. ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್, ಏನಾಗಿಲ್ಲ, ಗಾಡಿಗೆ ಏನಾಗಿಲ್ಲ, ಅವ್ರಿಗೇನಾಗಿಲ್ಲ. ಕ್ಲಚ್ ಒಂದು ಬೆಂಡ್ ಆಗಿದೆ, ಹೈಪ್ಸ್ ಅಲ್ಲ, ಕೂಲ್, ಏನಾಗಿಲ್ಲ. ಕ್ಲಚ್ ಸ್ವಲ್ಪ ಬೆಂಡ್ ಆಗಿದೆ, ಕ್ಲಚ್ ಬೆಂಡ್ ಆಗಿದೆ ಅಷ್ಟೇ. ಹಾಂ, ಮಾಡೋಕ್ಕಾಗಲ್ಲ. ನೀನು ಏನು ಸ್ವಲ್ಪ ಮೇಲೆ ಬರೋದು ಇಲ್ಲ ಟಚ್ ಆಗುತ್ತೆ. ಆಗ್ತಾ ನಿಂಗೆಲ್ಲಾದ್ರು ಕಾಲು ಒರೆಸ್ಕೋದು ಹೆಂಗೆ? ಅದು ಪೂರ್ತಿ ಕಾರ್ನರ್ ಬಂತ ಗಾಡಿ? ಹಾಂ, ಅದಕ್ಕೆ ನಾನು ಡಿಸ್ಟೆನ್ಸು ಮೇಂಟೈನ್ ಮಾಡಿ ಕಾರ್ನರ್ಗೆ ಬನ್ನಿ ಅಂತ ಹೇಳಿದ್ದು. ಹಿಂದೆಲ್ಲ ಇವನಿದ್ನಾ ಬಾ, ಇವನು ಸುರೇಶ್ ಕಾರ್ನರ್ಗೆ ಬನ್ನಿ ಅಷ್ಟೇ. ತಾಗಿಲ್ಲ ಮತ್ತೆ ಅಲ್ಲಿ ಕ್ಲಚ್ ಸ್ವಲ್ಪ ನೋಡ್ಕೊಂಡು. ನೀವು ಫುಲ್ ಕ್ಲಚ್ ಹಿಡಿದೆ ಗಾಡಿ? ಫುಲ್, ಅದಕ್ಕೆ ನಾನು ಮುಂದೆ ಹೋಗಲಿಲ್ಲ. ಅದು ಓಡಿಸ್ಬೋದು, ಇಲ್ಲ ಸ್ವಲ್ಪ ಕಾರ್ನರಿಂದ ಹಿಡಿ. ಇಲ್ಲಿ ಹಿಡಿದ್ರೆ ಇದು ಮಾಡೋಕ್ಕಾಗಲ್ಲ. ಓಕೆ, ಕೂಲ್. ಆದಷ್ಟು ಆ ಕಡೆ ಹೋಗ್ಬೇಡ್ರಿ, ಈ ಕಡೆ ಬನ್ನಿ ಅಂತ ಅದಕ್ಕೆ ಹೇಳಿದೆ ಆವಾಗಲೇ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಗೈಸ್. ಕರ್ವಿಂಗಲ್ಲಿ ಆದಷ್ಟು ಕಾರ್ನರ್ಗೆ ಬನ್ನಿ. ನೀವು ಈ ಕಡೆ ಬರೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ಎಡ್ಜಸ್ಸಲ್ಲಿ ಜಾರುತ್ತೆ ಗಾಡಿ. ಬನ್ನಿ ಕಿರಣ್ ಅವ್ರೆ. ನಥಿಂಗ್ ಹ್ಯಾಪನ್ ಆಸ್ ಸಚ್, ಏನೂ ಆಗಿಲ್ಲ. ಲೈಟಾಗಿ ಒಂದು ಸ್ವಲ್ಪ ಕ್ಲಚ್ ಬೆಂಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಮತ್ತೆಂತ ಆಗಿಲ್ಲ. ಸೊ ಆದಷ್ಟು ಕಾರ್ನರ್ ಹಿಡಿಯೋಕ್ಕೆ ಹೋಗಬೇಡಿ. ಸೊ ಈ ಥರ ಬ್ಲೈಂಡ್ ಸ್ಪಾಟ್ ಬಂದಾಗ ಗಾಡಿ ಸ್ಲೋ ಮಾಡಿಕೊಂಡು ಮಧ್ಯದಿಂದ ಬರ್ರಿ ನೋಡಿ, ಈ ಥರ. ಸೊ ದಟ್ ನಿಮ್ಮ ಗಾಡಿ ಆ ಕಡೆಗೆ ಎಳೆಯಲ್ಲ. ನೋಡಿದ್ರೆ ಈ ಥರ ಕ್ಲಚ್ ಎಡ್ಜಸ್ ಹಿಡಿತೀರಲ್ಲ, ಅವಾಗ ನಿಮ್ಮ ಗಾಡಿ ಜಾರೋದು. ಸೊ ಟ್ರೈ ಟು ಗೋ ಇನ್ ದಿಸ್ ವೇ. ಆಯಿತು, ಕಿರಣ್ ಅವ್ರನ್ನ ಬಿಟ್ಟು ಬಂದೆ ಅಂದರೆ ಕಿರಣ್ ಅವ್ರು ಇಳ್ಕೊಂಡ್ರು ಅವರ ಸ್ಟಾಪಲ್ಲಿ. ಲೋಕಿ ಮತ್ತು ಬಾಲ ಅವ್ರವ್ರ ಪ್ಲೇಸಿಗೆ ಹೋದರು. ಸುರೇಶ್ ಅವ್ರ ಪ್ಲೇಸಿಗೆ ಹೋದ, ನಾನು ನನ್ನ ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟ, ಇಟ್ಸ್ ಅಬೌಟ್ ಸಂಗಮ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಐ ನೋ ದ್ಯಾಟ್ ವೀಡಿಯೋಸ್ಗಳನ್ನ ಬಿಡಲಿಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ ಅಂತ. ದ ರೀಸನ್ ಈಸ್, ಆಸ್ ಯು ಗೈಸ್ ನೋ ದ್ಯಾಟ್, ನಾನು ಮುಂಚೆನೂ ಹೇಳಿದ್ದೇನೆ, ಯಾವಾಗಲೂ ಹೇಳ್ತಿರ್ತಾರೆ, ಇಟ್ಸ್ ಅಬೌಟ್ ಮೈ ನೈಟ್ ಶಿಫ್ಟ್. ಸೊ ನಿಮಗೆ ಗೊತ್ತು, ನೈಟ್ ಶಿಫ್ಟ್ ಮಾಡಿ ಬಂದು ಸ್ಯಾಟರ್ಡೇ ಬೆಳಗ್ಗೆ ಬಂದರೆ ಎದ್ದೇಳೋದು ಸಂಜೆ ಅಥವಾ ನೈಟ್ ಆಗುತ್ತೆ. ಮತ್ತು ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದು ನೆಕ್ಸ್ಟ್ ಸಂಡೇ ದಿನ ಅದೇ ಆಗುತ್ತೆ, ಸಂಜೆ ಅಥವಾ ನೈಟ್ ಎದ್ದೇಳೋದಾಗುತ್ತೆ. ಸೊ ಡೇ ವಿಲ್ ಗೋ ಲೈಕ್ ದಿಸ್ ಇಟ್ ಸೆಲ್ಫ್ ನೈಟ್ ಶಿಫ್ಟ್ ಇದ್ದರೆ. ಸೊ ದಿಸ್ ಇಸ್ ದ ರೀಸನ್ ವೀಡಿಯೋಸ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಲೇ ಆಗ್ತಾಯಿದೆ. ಐ ನೋ ವೆಲ್ ದ್ಯಾಟ್. ಸಕಲೇಶ್ಪುರ ವೀಡಿಯೋ ಸಕಲೇಶ್ಪುರ ಏನಂತಾರೆ ಸೀರೀಸ್ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ಇದ್ದಾವೆ ಸುಮಾರು ವೀಡಿಯೋಗಳು ಬಿಡಬೇಕು. ಸೊ ಐಲ್ ಕೀಪ್ ಯು ಪೋಸ್ಟೆಡ್ ವೆನ್ ಇಟ್ಸ್ ಪಾಸಿಬಲ್. ಆಫ್ ನಾವು ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಇನ್ನೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಗೈಸ್, ಬಾಯ್.